ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಇನ್ನೊಂದು ಗಾದೆ ನೋಡಿದೆ. ಆ ಗಾದೆ ತುಂಬ ಇಷ್ಟ ಆಯಿತು, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಒಳ್ಳೆ ಗಾದೆ, ತುಂಬ ಅರ್ಥ ಇರುತ್ತೆ. ಸೊ ನಾನು ಇವತ್ತು ನಿಮಗೋಸ್ಕರ 3 ಗಾದೆಗಳನ್ನ ಹೇಳ್ತೀನಿ. ಹಾಗೆ ಆ 3 ಗಾದೆಗಳ ಅರ್ಥನೂ ಕೂಡ ಹೇಳ್ತೀನಿ. ಮೊದಲನೇ ಗಾದೆ ನೀವು ಕೇಳಿರ್ತೀರ, ಆದರೆ 3ನೇ ಗಾದೆ ಕೇಳೋಕ್ಕೆ ಚಾನ್ಸೇ ಇಲ್ಲ. ಸೊ ನಾನು ಕೂಡ ಫಸ್ಟ್ ಟೈಮು ಈ 3ನೇ ಗಾದೆ ನಾನು ಕೇಳಿದ್ದು. ಸೊ ಮೊದಲು ಈ 3 ಗಾದೆಗಳು ಏನು ಅಂತ ಹೇಳ್ಬಿಡ್ತೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಆ 3 ಗಾದೆಗಳು ಯಾವುದು ಅಂತ ಹೇಳ್ತೀನಿ. ಸೊ ಮೊದಲನೇ ಗಾದೆ, ಆ ಗಾದೆ ಹೇಳಿ ಅದರ ಅರ್ಥನೂ ಹೇಳ್ತೀನಿ. ಮೊದಲನೇ ಗಾದೆ ಏನು ಅಂತಂದರೆ, ಸೊ ನೀವು ಇದಕ್ಕೆ ಕೇಳಿರ್ತೀರ, ಯಾವುದು ಹೇಳಿ? ಯಾವ ಗಾದೆ ಅಂದರೆ ಹೇಳ್ಬೇಕಾ? ಓಕೆ, ವೆಯ್ಟ್ ಮಾಡಿಸಲ್ಲ, ಹೇಳ್ತೀನಿ. ಮೊದಲನೇ ಗಾದೆ, ಅರಸನಾಗಿ ಆಳಾಗಿ ದುಡಿ ಅರಸನಾಗಿ ಉಣ್ಣು. ಸೊ ಈ ಗಾದೆ ನೀವು ಕೇಳೇ ಇರ್ತೀರ. ಸೊ ನಾನು ಕೂಡ ಕೇಳಿದ್ದೀನಿ. ಇದರ ಅರ್ಥ ಏನು ಅಂತಂದರೆ, ಕಷ್ಟಪಟ್ಟು ಆಳಾಗಿನೇ ದುಡಿ, ಬಟ್ ಆದಮೇಲೆ ಅರಸನಾಗಿ ಉಣ್ಣು. ಅಂದರೆ ಕಷ್ಟಪಟ್ಟು ನೀನು ಹಾಳಾಗಿ ದುಡಿ, ಮುಂದೆ ಒಂದಿನ ನೀನೇನು ದುಡ್ದಿರ್ತೀಯೋ ಆ ದುಡಿಮೆನ ನೀನು ರಾಜನ ಥರ ಅರಸನಾಗಿ ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರ್ತೀಯ ಅಂತ ಅರ್ಥ. ಸೊ ಕಷ್ಟಪಟ್ಟು ಇವತ್ತು ದುಡಿದ್ರೆ ನಾಳೆ ದಿವಸ ರಾಜನ ಥರ ಬದುಕ್ತೀಯ ಅನ್ನೋದು ಸಿಂಪಲಾಗಿ ಹೇಳಬೇಕಾಗಿರೋಂಥ ಅರ್ಥ. ಅಂದರೆ ಈ ಗಾದೆಗೆ ಅದೇ ಅರ್ಥ. ಸೊ ಎರಡನೇದು ಹೇಳ್ತೀನಿ ನೋಡಿ. ಎರಡನೇ ಗಾದೆ ಸೇಮ್ ಸಿಮಿಲರ್ ಆಗಿರೋಂತಹ ಗಾದೆನೇ. ಆಳಾಗಿ ಬಲ್ಲವ ಅರಸನಾಗ ಬಲ್ಲ. ಅರ್ಥ ಆಯ್ತಲ್ಲ? ಏನು ಅಂತಂದರೆ, ಆಳಾಗಿ ಬಲ್ಲವ ಅರಸನಾಗಿ ಬಲ್ಲ. ಅಂದರೆ ಆಳಾಗೋನು ಅಂದರೆ ಆಳು ಅಂತಂದರೆ ಗೊತ್ತೇ ಇದೆಯಲ್ವಾ? ಕಷ್ಟಪಟ್ಟು ದುಡಿಯೋನು ನಾಳೆ ದಿವಸ ರಾಜನು ಕೂಡ ಆಗ್ತಾನೆ. ನೀನು ಏನೇ ಇವಾಗ ಕೆಲಸದವನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಕೂಡ ನಾಳೆ ದಿವಸ ನೀನು ಕೂಡ ಶ್ರೀಮಂತ ಆಗ್ತೀಯ, ನೀನು ಚೆನ್ನಾಗಿ ರಾಜನ ಥರ ಬದುಕ್ತೀಯ ಅಂತ ಅರ್ಥ. ಇವತ್ತು ಆಳಾದವನು ನಾಳೆ ರಾಜನಾಗ್ತಾನೆ ಅಂತ ಈ ಗಾದೆ ಅರ್ಥ. ಎರಡನೇ ಗಾದೆ ಆಯ್ತಲ್ವಾ? ಸೊ ಮೂರನೇ ಗಾದೆ, ಈ 3ನೇ ಗಾದೆ ನೀವು ಕೇಳಿರಲ್ಲ. ಸೊ ಈ 3ನೇ ಗಾದೆ ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ 3ನೇ ಗಾದೆ ಏನು ಅಂತ ಹೇಳ್ತೀನಿ. 3ನೇ ಗಾದೆ ಏನಂದರೆ, ಹಾಳು ಕಾಳು ಇದ್ರೂ ತಾನೇ ಯಮ ಬಿಟ್ಟಾನೆ. ಸೊ 3ನೇ ಗಾದೆ ಇನ್ನೊಂದು ಸರಿ ಹೇಳ್ತೀನಿ. ಹಾಳು ಕಾಳು ಇದ್ರೂ ತಾನೇ ಯಮ ಬಿಟ್ಟಾನೆ. ಅಂದರೆ ಈ ಗಾದೆ ಅರ್ಥ ಏನು ಅಂತ ಹೇಳ್ತೀನಿ ಬನ್ನಿ. ಸೊ ನೀನು ಬಡವನಾದರೂ ಆಗು, ಶ್ರೀಮಂತನಾದರೂ ಆಗು, ನಿನ್ನ ಹತ್ರ ಏನೇ ಇರಲಿ, ಏನೇ ಇಲ್ಲದೆ ಇರಲಿ, ಯಮ ಬಿಡ್ತಾನ. ನೀನೆಷ್ಟೇ ಬಡವಾದರೂ, ಎಷ್ಟೇ ಶ್ರೀಮಂತ ಆದರೂ ಯಮ ಬಿಡ್ತಾನ. ಅಂದರೆ ಸಾವು ಬಿಡುತ್ತಾ. ಸೊ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಅನ್ನೋದು ಈ ಗಾದೆ ಅರ್ಥ. ನೀನು ಬಡವನೇ ಆಗಿರೋ, ಶ್ರೀಮಂತನೇ ಆಗಿರೋ, ಸಾವು ಅವರು ಇವರು ಭೇದ ಭಾವ ಅಂತ ನೋಡಲ್ಲ, ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಇದರ ಅರ್ಥ, ಈ ಗಾದೆ ಅರ್ಥ. ನನಗೆ ಈ ಗಾದೆ ತುಂಬ ಇಷ್ಟ ಆಯ್ತಪ್ಪ. ನೀನು ಹಾಳು ಕಾಳು ಇದ್ರೂ ತಾನೇ ಯಮ ಬಿಟ್ಟಾನಂದರೆ ನಿನ್ನ ಹತ್ರ ಏನೇ ಇದ್ದರೂ ಇಲ್ದಿದ್ರು ಯಮ ಬಿಡಲ್ಲ ಅಂತ ಅರ್ಥ. ಸೊ ಈ ಗಾದೆ ಇಷ್ಟ ಆಯಿತಾ? ಈ ಗಾದೆ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಗಾದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಗಳು, ಈ ಥರ ವೀಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಇನ್ನಷ್ಟು ಗಾದೆಗಳು ವಿಡಿಯೋ ಮಾಡ್ತೀನಿ. ಸೊ ಗಾದೆಗಳ ಮುಖಾಂತರ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳಿ. ಅಂದರೆ ನಾವು ಯಾಕೆ ಗಾದೆಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ, ಹಿರಿಯರು ಮಾಡಿರುವಂತಹ ಗಾದೆಗಳು ಹೇಗಿರುತ್ತೆ ಅಂದರೆ, ಈಗಿನ ಜನ್ರೇಷನಲ್ಲೂ ಈಗಿನ ಕಾಲದಲ್ಲೂ ಕೂಡ ನಾವು ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ನಿಜವಾಗ್ಲೂ ಒಂದು ಒಳ್ಳೆಯ ಜೀವನ ಬದುಕ್ಬೋದು. ತುಂಬಾ ಅರ್ಥಪೂರ್ಣವಾಗಿರುತ್ತೆ. ತುಂಬಾ ವಿಷಯಗಳನ್ನ ನಾವು ಕಲ್ತ್ಕೊಬೋದು. ಹಳೇದಾದ್ರೇನು ಕಲಿಯೋಕ್ಕೆ ತುಂಬಾ ಇದ್ದಾವೆ. ಸೊ ಇನ್ನಷ್ಟು ಗಾದೆಗಳು ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಇನ್ನಷ್ಟು ಗಾದೆಗಳು ನಾನು ತಿಳಿಸ್ಕೊಡ್ತೀನಿ. ನೀವು ಯಾರು ಕೇಳಿಲ್ಲ ಅಂದರೂ ನಾನು ಗಾದೆಗಳು ವಿಡಿಯೋ ಮಾಡ್ತೀನಿ. ಯಾಕಂತಂದರೆ ನನಗಿಷ್ಟ ಆಗ್ತಾಯಿದೆ. ಸೊ ಇದು ನನಗಿಷ್ಟ ಆಗ್ತಾಯಿದೆ. ಯಾರಾದರೂ ಒಬ್ರಿಗಾದರೂ ಉಪಯೋಗ ಆಗ್ಬೋದು ಈ ಗಾದೆಗಳು. ಸೊ ಅದಕ್ಕೆ ನಾನು ಗಾದೆಗಳ ವೀಡಿಯೋಸ್ ಇನ್ಮೇಲೆ ಆಗಾಗ ಮಾಡ್ತಾಯಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.